ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈಗ ಸ್ವಲ್ಪ ದಿನದ ಹಿಂದೆ ನಾವೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ದೆ. ಸೊ 500ಕ್ಕಿಂತ ಜಾಸ್ತಿ ಸೀಟ್ಗಳು ಈ ವರ್ಷ ಜಾಸ್ತಿ ಆಗಿದೆ ಅಂತೇಳಿ. ಸೊ ಅದಕ್ಕೆ ಇನ್ನೊಂದು ಎಡಿಷನ್ ಅಂತ ಅಂದರೆ, ಸೊ ಮಂಗಳೂರಿನಲ್ಲಿರುವಂಥ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ, ಕ್ಷಮಾ ಅಂತ ನಾವೇನು ಕರಿತೀವಿ, ಸೊ KS ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲೂ ಕೂಡ 100 ಸೀಟ್ಗಳು ಈ ವರ್ಷ ಜಾಸ್ತಿ ಆಗಿದೆ. ಇಲ್ಲಿ ನೋಡ್ಬೋದು. ಸೊ increase of 100 seats from 150 to 250 have been permitted during 2023-24. ಅಂದರೆ ಈ ವರ್ಷಕ್ಕೆ 100 ಸೀಟುಗಳು ಜಾಸ್ತಿ ಆಗಿದೆ. ಅಂದರೆ 150 ಇದ್ದಂತಹ ಸೀಟು ಸೊ 250 ಆಗಿದೆ, ರೈಟ್. ಸೊ ಈ ವರ್ಷದಿಂದ ಇದು ಸ್ಟಾರ್ಟ್ ಆಗ್ತದೆ. ಬಟ್ ಇದು ನಮಗೆ ಡೈರೆಕ್ಟಾಗಿ ಹೆಲ್ಪ್ ಆಗ್ತದೆ. ಕರ್ನಾಟಕದ 85% ಸ್ಟೇಟ್ ಕೋಟಾದವರಿಗೆ ಇದು ಹೇಗೆ ಹೆಲ್ಪ್ ಆಗ್ತದೆ ಅಂತ ಕೇಳಿದರೆ, ಸೊ KS ಹೆಗ್ಡೆ ಮೆಡಿಕಲ್ ಕಾಲೇಜ್ದವರು 150 ಸೀಟ್ಸ್ಗಳು ಇದ್ದಾಗ ಸೊ KE ಅವರಿಗೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಕ್ಯಾಟಗರಿಯಲ್ಲಿ 12 ಸೀಟ್ಗಳನ್ನ ಕೊಡ್ತಿದ್ರು, 12 ಸೀಟ್ಸ್ ಕೊಡ್ತಿದ್ರು. ಆದರೆ ಈಗ 100 ಸೀಟ್ ಜಾಸ್ತಿ ಆಗಿರೋದಕ್ಕೆ ಅಟ್ಲೀಸ್ಟ್ ಇನ್ನೊಂದು 3-4 ಸೀಟ್ ಆದರೂ ಕರ್ನಾಟಕ ಗೌರ್ಮೆಂಟಿಗೆ ಕೊಡಬಹುದು ಅನ್ನೋದು ನನ್ನದೊಂದು ಆಸೆ ಅಷ್ಟೇ. ಸೊ ಡೆಫಿನೆಟ್ಲಿ ಇದು ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಬರ್ತದೆ. ಇದು ಆಲ್ ಇಂಡಿಯಾ ಲೆವೆಲ್ ಡೀಮ್ಡ್ ಯೂನಿವರ್ಸಿಟಿ ಅಂಡರು more than 18 lakh rupeesಗೆ ಬರ್ತದೆ. ಸೊ ಅಲ್ಲಿ ಹೋಗಿಬಿಡ್ತದೆ. ಬಟ್ ಕಾಲೇಜಲ್ಲಿ ಈಗ ಲೆಸ್ ಅಮೌಂಟ್, ಅಂದರೆ ನಮ್ಮ ಕರ್ನಾಟಕದ 85% ಸೀಟ್ ಕೊಟ್ಟೋದವರಿಗೆ ಹೇಗೆ ಹೆಲ್ಪ್ ಆಗ್ಬೋದು ಅಂತಂದರೆ, ಆಲ್ರೆಡಿ ಈಗ 12 ಸೀಟ್ ಕೊಡ್ತಾ ಇದ್ದಾರೆ. ಒಂದೊಂದು ಕ್ಯಾಟಗರಿಯಲ್ಲಿ ಒಂದೊಂದು ಸೀಟನ್ನು ಇವರು ಜಾಸ್ತಿ ಮಾಡಿದರು ಅಂತಂದರೆ, ಸೊ ಅಷ್ಟೇ ಹೆಲ್ಪು ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತದೆ. ಹಾಗೆ ಮಾಡೋ ಹಾಗೆ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.